ತುಳಿಯುವುದಕ್ಕಾಗಿಯೇ ಹುಟ್ಟುತ್ತಾರೆ, ಮತ್ತೆ ಕೆಲವರು ತುಳಿಸಿಕೊಳ್ಳುವುದಕ್ಕಾಗಿಯೇ ಹುಟ್ಟುತ್ತಾರೆ. ಅಂದರೆ ಮಧ್ಯದಲ್ಲಿ ನಮ್ಮಂತವರು ಅದನ್ನು ಮಿಕ್ಕಿ ಮಿಕ್ಕಿ ನೋಡುವುದಕ್ಕೂ ಹುಟ್ಟುತ್ತಾರೆ. ಹಾಗನ್ನದಿರಿ ಸ್ವಾಮಿ. ಕೀಚಕನನ್ನು ತುಳಿದಿರಬಹುದು, ನಾನು ತುಳಿಸಿಕೊಂಡಿರಬಹುದು, ಅದಕ್ಕೇನೀಗ. ಆದ್ರೆ ನೋಡುವಂತ ಸ್ಥಾನ ನಿಮ್ಮದಲ್ಲ, ಮತ್ತೆ ಪ್ರತಿಭಟಿಸಬೇಕಾದಂತ ಸ್ಥಾನ ನಿಮ್ಮದ್ದು. ಯಾಕೆ? ನನ್ನ ಗಂಡ ನೀವು, ನನ್ನ ಪತಿ, ಪಾಲಿಸಬೇಕಾದವರು ನೀವಿದ್ದೀರಿ. ನಿಮ್ಮಂತಹ ಬಲಾಢ್ಯರು, ನಿಮ್ಮಂತಹ ಪತಿಗಳು ನನಗಿದ್ದು ಇಂತಹ ಸ್ಥಿತಿಯನ್ನು ನಾನು ಅನುಭವಿಸಬಹುದೇ ಹೇಳಿ? ಇಲ್ಲ ಸ್ವಾಮಿ, ಇನ್ನು ನನಗೆ ಇಂತಹ ಕಷ್ಟವನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಮಾನವನ ಉಳಿಸಿಕೊಂಡು ಬದುಕುವುದಕ್ಕೆ ಕಷ್ಟವಾಗಿದೆ. ನಿಮ್ಮಲ್ಲಿ ಕೇಳಿಕೊಳ್ಳುವುದು ಏನು? ಒಂದು ಆ ಕೀಚಕನೆನ್ನುವಂತಹ ಪ್ರಾಣಿಯನ್ನು, ನಾಯಿಯನ್ನು ಕೊಂದು ಮುಗಿಸಿ. ಅದಲ್ಲಂತಾದ್ರೆ ನಾನು ಜೀವಂತವಾಗಿ ಉಳಿಯಲಾರೆ, ನಾನು ಸಾಯುತ್ತೇನೆ. ಆತ್ಮಹತ್ಯೆ ಎನ್ನುವುದು ಪಾಪ, ಆದರೆ ನಾನು ಮಾನವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ಸಾಯುವುದು. ಸಾಯುವಾಗ ನಿಮ್ಮ ಹೆಸರು ಹೇಳಿ ಸಾಯುತ್ತೇನೆ. ಸ್ವಾಮಿ, ಕಂಡಾಗಿ ನೀವೇನು ಮಾಡುತ್ತಿದ್ದೀರಿ? ಸುಡು ನನ್ನ ಗಂಡುತನವನ್ನು, ಸುಡು. ಗಂಡು ಗಲಿಗಳು ತಾವು. ಹೌದು, ಗಂಡು ಗಲಿಗಳು ನಾವು, ಆದರೆ ಗಂಡುತನವನ್ನೇ ಸುಡು. ಯಾಕೆ? ಈ ನಿನ್ನ ಗಂಡನ ಸ್ಥಾನದಲ್ಲಿರುವಂತಹ ಭೀಮಸೇನ ಅದನ್ನು ನೋಡಿ ನೋಡಿ ನೋಡಿಯು ಸುಮ್ಮನಿದ್ದಾನೆ ಎಂದಾದರೆ ಮತ್ತೆ ಈ ಭೀಮನಲ್ಲಿ ಹೇಳುವುದಕ್ಕೆ ಯಾಕೆ ಬಂದೆ? ಯಾಕೆ ಬಂದೆ? ಅಯ್ಯೋ, ನಿಮ್ಮಲ್ಲದೆ ಇನ್ಯಾರಲ್ಲಿ ನಾನು ಇದನ್ನು ಹೇಳಬೇಕು ಹೇಳಿ? ರಮಣರು ಸಲ್ಲಿಸುವರು ನಿನ್ನಿಷ್ಟವನ್ನು. ನಡೆ 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 ಅವದರು ಭೀತರನ್ನಿಗೆ ಜಲಜದಂತೆ. ಹೌದು, ನಾನು ನಿನ್ನಿಷ್ಟವನ್ನು ಸಲ್ಲಿಸಬೇಕಿತ್ತು, ಸಲ್ಲಿಸಬೇಕಾದವರು ಸಲ್ಲಿಸಲಿಲ್ಲ. ಆದರೂ ನಿನಗೆ ಹೇಳುವುದಕ್ಕೆ ಇನ್ನೂ ಅವಕಾಶ ಇದೆ. ಇನ್ಯಾರಲ್ಲಿ ಹೇಳಿಕೊಳ್ಬೇಕು ನಾನು? ಆ ಮಟ್ಟಿಗೆ ನೀನು ಭಾಗ್ಯವಂತಳು. ಏನು ಭಾಗ್ಯ? ಲೋಕದಲ್ಲಿ ಎಲ್ಲ ಹೆಣ್ಣುಗಳಿಗೂ ಹೆಣ್ಣೊಬ್ಬಳಿಗೆ ಒಬ್ಬನೇ ಗಂಡ ಆದರೆ ನಿನ್ನ ಪಾಲಿಗೆ ಹಾಗಲ್ಲ. 5 ಜನ ಇದ್ದಾರೆ. ಈ ಗಂಡ ಅಲ್ದಿದ್ರೆ ಆ ಗಂಡ, ಆ ಗಂಡ ಅಲ್ದಿದ್ರೆ ಮತ್ತೊಬ್ಬ ಗಂಡ. ಈಗ ಈ ಗಂಡ ಆಗುವುದಿಲ್ಲ ಅಂತ ಹೇಳುತ್ತಾನೆ. ಮತ್ತಿನ್ಯಾರಲ್ಲಿ ಹೇಳಬೇಕಾದದ್ದು? ಹೋಗಿ ಹೇಳು. ಯಾರಲ್ಲಿ? ಈ ವಿರಾಟ ರಾಜನ ಆಸ್ಥಾನದಲ್ಲಿ ಗಂಟಾಮಣಿಯನ್ನು ಹಿಡಿದು ಓಂ ಹರ 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 ಮಹಾದೇವ ಮಂಗಳಾರತಿ ಮಾಡ್ತಾ ಕುಳಿತಿದ್ದಾನೆ ಕಂಕಭಟ್ಟ ಧರ್ಮರಾಜ. ಆ ಧರ್ಮರಾಜನಿಗೆ ಹೋಗಿ ಹೇಳು. ಯಕ್ಷ ಕೇಳಿರುವಂತ ಪ್ರಶ್ನೆಗೆ ಪಟಪಟನೆ ಉತ್ತರವನ್ನು ಕೊಟ್ಟಿದ್ದಾನೆ. ಆದರೆ ನನ್ನ ಪ್ರಶ್ನೆಗೆ ಉತ್ತರಿಸಲಾರ. ಸಕಲ ಧರ್ಮಗಳನ್ನು ತಿಳಿದಿರುವಂತಹ ಧರ್ಮರಾಯ ನನ್ನ ಮನೋಧರ್ಮವನ್ನು ಅರ್ಥ ಮಾಡಿಕೊಳ್ಳಲಾರ. ಬಿಡು, ಮತ್ತೊಬ್ಬ ಇದ್ದಾನೆ. ಅತ್ತ ಗಂಡು ಅಲ್ಲ, ಇತ್ತ ಹೆಣ್ಣು ಅಲ್ಲ, ನಪುಂಸಕನ ಹಾಗೆ ನಾಟ್ಯ ಶಾಲೆಯಲ್ಲಿ ನರ್ತನವನ್ನು ಕಲಿಸುವುದಕ್ಕೆಂದಿದ್ದಾನೆ. ನಾಟ್ಯಗುರು ಹೇಳಿಕೊಳ್ಳುವುದಕ್ಕೆ 3 ಲೋಕದ ಗಂಡ. ಅವನ ರಟ್ಟೆ ಹಿಡಿದು ಕೇಳು, ಸ್ವಾಮಿ 3 ಲೋಕದ ಗಂಡ ಎನ್ನುವ ಮಾತು ಆಮೇಲೆ ಸರಿಯಾಗಿ ತನಗೊಪ್ಪನಿಗೆ ಮೊದಲು ಗಂಡ ಆಗಿ ಈಗ ಕೀಚಕ ಕೆಣಕಿದ್ದಾನೆ, ಪ್ರತಿಕ್ರಿಯಿಸಿ ಅಂತ ಹೇಳು. ನೀವು ನಿಮ್ಮ ತಮ್ಮನನ್ನು ಅಣಕಿಸುತ್ತೀರಾ? ಅಣಕಿಸುವುದಲ್ಲ, ಎಲ್ಲ ಸುನ್ನಿತಾರಲ್ಲ. ಮತ್ತೆ ಅಂತಹ ಪ್ರತಾಪಿಯಾಗಿ ವಿಕ್ರಮವನ್ನ ಮೆರೆದಿರುವಂತಹ ಅರ್ಜುನನನ್ನು ಕಂಡಾಗ ಹೃದಯ ತುಂಬಿ ಬರುತ್ತಾ ಇತ್ತು. ಈ ಹೊತ್ತಿಗೆ ವಿರಾಟನ ನಗರದಲ್ಲಿರುವವರೆಲ್ಲರೂ ಅವನನ್ನು ಕಂಡ ಅಣಕಿಸುತ್ತಿದ್ದಾರೆ. ಒಡ ಹುಟ್ಟಿದ ಅಣ್ಣನಾದಂತ ನೀವು ಈ ರೀತಿಯಾದ ವಿಡಂಬನೆಗೆ ಇಂಥದ್ದನ್ನು ಯಾಕೆ ಪ್ರತಿಭಟಿಸಬಾರದು? ಅತ್ತ ಗಂಡು ಅಲ್ಲ, ಇತ್ತ ಹೆಣ್ಣು ಅಲ್ಲ ಅಂತ ನಪುಂಸಕನೋರುವ ಮಹಾಮಲ್ಲನಾದಂತ ಕೀಚಕನನ್ನು ಕೊಲ್ಲುವುದಕ್ಕೆ ಸಾಧ್ಯವೇ? ನಿಮ್ಮ ತಮ್ಮನನ್ನು ನೀವೇ ಬಲಿ ಕೊಡುತ್ತೀರಾ? ಬಿಡು, ಮತ್ತಿಬ್ಬರಿದ್ದಾರೆ. ಯಾರು? ನಕುಲ ಸಹದೇವರು. ಅವರಿಬ್ಬರು ಪಶು ಸಂಗೋಪನಾ ಕಾರ್ಯದಲ್ಲಿ ತೊಡಗಿದ್ದಾರೆ ಈ ಹೊತ್ತು. ಸತ್ಯ. ಒಬ್ಬ
ಗೋವಿನ ಮೈಯನ್ನು ತಿಕ್ತಾನೆ, ಮತ್ತೊಬ್ಬ ಕುದುರೆ ಮೈಯನ್ನು ತಿಕ್ಕುತ್ತಿದ್ದಾನೆ. ಹ? ಅವರಿಬ್ಬರಲ್ಲಿ ಹೋಗಿ ಹೇಳು, ಏನು? ಸ್ವಾಮಿ, ಕೇವಲ ಭೋಗಿಸುವುದಕ್ಕೆ ಮಾತ್ರ ನಾನು ಮಡದಿ ಎಂದು ತಿಳಿಯಬೇಡಿ, ತನ್ನ ಸಂಕಷ್ಟವನ್ನು ದೂರ ಮಾಡುವುದಕ್ಕೆ ಒದಗಿ ಎಂದು ಕೇಳಿಕೊ. ಪಶುಗಳ ಹೃದಯ ಅರ್ಥವಾದಷ್ಟು ಸುಲಭವಾಗಿ ನನ್ನ ಹೃದಯವನ್ನು ಅವರು ಅರ್ಥ ಮಾಡಿಕೊಳ್ಳಲಾರರು. ಸಾಧ್ಯವಿಲ್ಲ ಅವರಿಂದ. ನೀನು ನನ್ನಲ್ಲಿ ಹೇಳಿ ಪ್ರಯೋಜನ ಇಲ್ಲ. ಹೋಗಿ ಹೇಳು. ಶಿವ ಶಿವ ಪೂರ್ವ ಜನ್ಮಗಳು ನಾನೇನು ಪಾಪವ ಮಾಡಿದೆನು, ಶಿವ ಶಿವ ಪೂರ್ವ ಜನ್ಮಗಳು ನಾನೇನು ಪಾಪವ ಮಾಡಿದೆನು ತನಗೆಂದು ಪವನೆಯಾಯ್ ಈ ಪುರುಷರಿಗೆ ನಾ ಸತಿಯಾದ, ಪವನೆಯಾಯ್ ಈ ಪುರುಷರಿಗೆ ನಾ ಸತಿಯಾದ, ದಿವಸದಾರಭ್ಯ ಈವರೆಗೆ ಪವನೆಯಾಯ್ತಿ ಪುರುಷರಿಗೆ ಆದ ಸತಿಯಾದ, ದಿವಸದಾರಭ್ಯ ಈವರೆಗೆ. ಶಿವನೇ ಶಿವನೇ ಶಿವನೇ, ನನಗೆ ಯಾಕಿಂತಹ ಸ್ಥಿತಿನ, ಏನು ನನ್ನ ಇಂತಹ ಕಷ್ಟಗಳು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ? ಏನು ನಾನೊಬ್ಬಳೆ ಈ ಕಷ್ಟಗಳನ್ನು ಅನುಭವಿಸುತ್ತಾ ಇರುವುದಲ್ಲ. ಪ್ರಪಂಚದಲ್ಲಿ ಹೆಣ್ಣಾಗಿ ಹುಟ್ಟಿದವಳು ಕಣ್ಣೀರಿಡುತ್ತಾಳೆ, ಕಷ್ಟವನ್ನು ಅನುಭವಿಸುತ್ತಾಳೆ. ನನಗಿಂತಲೂ ಅದೆಷ್ಟೋ ಮಂದಿ ಈ ಹಿಂದೆ ಆಗಿ ಹೋದವರೆಲ್ಲರೂ ಇದ್ದಾರೆ, ಕಷ್ಟಗಳನ್ನು ಅನುಭವಿಸಿದವರು. ಪತಿವ್ರತೆಯರೆನಿಸಿಕೊಂಡಿರುವಂತಹ ಸಾವಿತ್ರಿ, ದಮಯಂತಿ, ಚಂದ್ರಮತಿ, ಸೀತೆ, ಇಂಥವರೆಲ್ಲರೂ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಅವರೆದುರಿನಲ್ಲಿ ನಾನವರ ಕಾಲ ಕಸ. ಆದ್ರೆ ಅವರೆಲ್ಲರಿಗೂ ಕಷ್ಟ ಬಂದದ್ದು ಯಾವಾಗ? ಗಂಡನಿಲ್ಲದೇ ಇರುವಂತಹ ಹೊತ್ತಿನಲ್ಲಿ, ಗಂಡ ತಮ್ಮಿಂದ ದೂರವಿದ್ದಂತಹ ಹೊತ್ತಿನಲ್ಲಿ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಆದರೆ ನಾನು ಗಂಡಂದಿರಿದ್ದು ಗಂಡಂದರ ಸಮಕ್ಷಮದಲ್ಲಿ ಇಂಥ ಕಷ್ಟಗಳನ್ನು ಅನುಭವಿಸುತ್ತಾ ಇದ್ದೇನೆ. ಒಬ್ಬರಲ್ಲ, ಇಬ್ಬರಲ್ಲ, ನನಗೆ 5 ಮಂದಿ ಗಂಡಂದಿರು ಹೇಳಿಕೊಳ್ಳುವುದಕ್ಕೆ. ಸಾಮಾನ್ಯದವರೇ ಅವರು. ಪತಿಗಳಾರೇನೆ ಗೀರ್ವಾಣರಿಂ ಸರಿ ನಿಗಿಲು. ನನಗೆ ಈ ಕಷ್ಟಗಳು ಎನ್ನುವುದು ನನಗೆ ಪ್ರಾಪ್ತವಾದದ್ದು ಯಾವಾಗ? ನನ್ನ ಅಪ್ಪನ ಮನೆಯಲ್ಲಿ ನನಗೆ ಕಷ್ಟವಿದ್ದಿರಲಿಲ್ಲ. ಯಜ್ಞಕೊಂಡದಿಂದ ನಾನು ಹುಟ್ಟಿ ಬಂದೆನಂತೆ. ನನ್ನಪ್ಪ ನನ್ನನ್ನು ಬಹು ಚೆನ್ನಾಗಿ ಸಾಕಿದ. ಬಾಲ್ಯದ ನೆನಪುಗಳು ಯಾರಿಗೂ ಇರುವುದಿಲ್ಲ. ಆದ್ರೆ ನನಗೆ ಬಾಲ್ಯವಿಲ್ಲ. ನಾನು ಯೌವನವತಿಯಾಗಿ ಮೇಲೆ ಬಂದವಳು, ನಾನು ಸುಖವನ್ನೇ ಅನುಭವಿಸಿದವಳು. ನನ್ನನ್ನು ಈ ಪಾಂಡವರು, ಈ ಪುರುಷರು ಮದುವೆಯಾದ ಮೇಲೆ ನನಗೆ ಕಷ್ಟಗಳನ್ನೇ ಉಣಿಸಿದರು. ಯಾವಾಗ ನನ್ನ ಕೊರಳಿಗೆ ಮಾಲಿಕೆಯನ್ನು ಹಾಕಿದರೋ ಅಂದಿನಿಂದ ಇಂದಿನ ತನಕವೂ ನನಗೆ ಕಷ್ಟಗಳಲ್ಲದೆ ಸುಖವೆನ್ನುವುದು ಇಲ್ಲ. ಯಾಕೆ? ಇವರನ್ನು ನಾನು ಮದುವೆಯಾದ ಕಾರಣದಿಂದ. ಮದುವೆಯಾದ ರಾತ್ರಿವೇ ಬರಿಯ ನೆಲದಲ್ಲಿ ಕುಂಬಾರನ ಮನೆಯಲ್ಲಿ ನನ್ನನ್ನು ಮಲಗಿಸಿದವರು ಇವರು. ಆದರೂ ನಾನು ಮಾತಾಡಿದ್ದಿಲ್ಲ. ತಾಯಿಯ ಮಾತೆನ್ನುವ ಕಾರಣಕ್ಕೋಸ್ಕರವಾಗಿ ಹೆಣ್ಣಾದಂತ ನನ್ನ ಹೃದಯವನ್ನು ತಿಳಿಯದೆ 5 ಜನ ನನ್ನನ್ನು ಕೈ ನೀಡಿ ಮದುವೆಯಾದರು. ನಾನು ಮಾತಾಡಲಿಲ್ಲ. ತುಂಬಿರುವಂತಹ ರಾಜಸಭೆಯಲ್ಲಿ ಇಷ್ಟು ಜನರ ಸಮ್ಮುಖದಲ್ಲಿ ಆ ಕೌರವ ನನ್ನ ಮಾನ ತೆಗೆಯುವುದಕ್ಕೆ ಮುಂದಾದ. ಆವಾಗ ರಕ್ಷಿಸಬೇಕಾದಂತ ಇವರೆಲ್ಲರೂ ಸುಮ್ಮನೆ ಉಳಿದು ಬಿಟ್ಟರು. ಈ ನನ್ನ ನಗ್ನ ದೇಹವನ್ನು ನನ್ನ ತಂದೆ ತಾಯಿಯಂದಿರು ನೋಡಿದವರಿಲ್ಲ. ಗಂಡಂದಿರಲ್ಲದೆ ಅನ್ಯರದನ್ನು ನೋಡುವುದಕ್ಕೂ ಕೂಡದು. ಆದ್ರೆ ನಾನುಟ್ಟಂತ ಬಟ್ಟೆಯನ್ನೇ ಆ ಕೌರವ ಸೆಳೆಯುವುದಕ್ಕೆ ಮುಂದಾದಾಗ ಇವರೆಲ್ಲರೂ ತುಟಿ ಪಿಟಿಕೆನ್ನದೆ ಕಣ್ಣು ಮಿಟಿಕಿಸದೆ ನೋಡುತ್ತಿದ್ದರು ಹೊರತಾಗಿ ಯಾರೊಬ್ಬರು ಆಕ್ಷೇಪಿಸುವುದಕ್ಕೆ ಮುಂದಾದದಿಲ್ಲ. ಸತ್ತ ಹೆಣಕ್ಕಾದರೂ ತುಂಡು ಬಟ್ಟೆಯಿಂದ ಮುಚ್ಚುತ್ತಾರೆ. ಜೀವಂತ ಇರುವವರ ಮೈ ಮೇಲಿನ ಬಟ್ಟೆಯನ್ನು ಯಾರಾದರೂ ಸೆಳೆಯುತ್ತಾರೆಯೇ? ಅಂತಹ ಸ್ಥಿತಿಗೆ ನಾನು ಒಳಗಾದದ್ದಿದ್ದರೆ ಈ ಪುರುಷನನ್ನು ನಾನು ಮದುವೆಯಾದದ್ದರಿಂದ. ಪ್ರಪಂಚದಲ್ಲಿ ಒಂದು ಹೆಣ್ಣಿಗೆ ಒಬ್ಬ ಗಂಡ ತನ್ನ ಹೆಂಡತಿಗೆ ಕಷ್ಟ ಬಂದರೆ ತನ್ನ ಪ್ರಾಣವನ್ನಾದರೂ ಕೊಟ್ಟು ಹೆಣ್ಣನ ಮಾನವನ ರಕ್ಷಣೆ ಮಾಡುತ್ತಾನೆ. ಆದರೆ ಇವರು ಹಾಗಲ್ಲ. 5 ಮಂದಿ ಇದ್ದಾರೆ. ಅವನಲ್ಲಿ ಕೇಳಿದರೆ ಇವ, ಇವನಲ್ಲಿ ಕೇಳಿದರೆ ಮತ್ತೊಬ್ಬ, ಮತ್ತೊಬ್ಬನಲ್ಲಿ ಕೇಳಿದರೆ ಮಗದೊಬ್ಬ. ಈ ರೀತಿಯಲ್ಲಿ ಸಾಗ ಹಾಕುತ್ತಿದ್ದಾರೆ ಹೊರತು ನನ್ನನ್ನು ರಕ್ಷಿಸುವುದಕ್ಕೆ ಮುಂದಾಗುತ್ತಾ ಇಲ್ಲ.
ಒಬ್ಬ ಕೌರವ, ಇನ್ನೊಬ್ಬ ದುಶ್ಯಾಸನ, ಮೊನ್ನೆ ಜಯದ್ರಥ, ಈ ಹೊತ್ತಿಗೆ ಈ ಕೀಚಕ, ಇವರೆಲ್ಲರೂ ನನ್ನನ್ನು ಹರಿದು ಮುಕ್ಕುತ್ತಿದ್ದಾರೆ. ಆದರೂ ಇವರು ನನ್ನನ್ನು ರಕ್ಷಿಸುತ್ತಾ ಇಲ್ಲ. ಅಸಹಾಯಕರಾಗಿದ್ದರೆ, ಇವರಲ್ಲಿ ಬಲವಿಲ್ಲದೆ ಇರುತ್ತಿದ್ದರೆ ನಾನು ಇವರನ್ನು ಆಕ್ಷೇಪಿಸುತ್ತಾ ಇರಲಿಲ್ಲ. ಆದರೆ ಸಾಮಾನ್ಯದವರೇ, ಬಲಶಾಲಿಗಳಿವರು, ದೈವಾಂಶ ಸಂಭೂತರಿವರು, ಚಕ್ರವರ್ತಿಯ ಮಕ್ಕಳಿವರು, ಕ್ಷತ್ರಿಯರಿವರು. ಇಷ್ಟಿದ್ದು ಕೈ ಹಿಡಿದ ಹೆಣ್ಣನ್ನು ರಕ್ಷಿಸುವುದಕ್ಕೆ ಆಗದೆ ಹೋಯಿತಲ್ಲ ಇವರಿಂದ. ಸಾಕು ಸಾಕು, ನನಗಿಂತಹ ಕಷ್ಟ ಸಾಕು. ಜನನವೇರ ಪಾಂಚಾಲ ರಾಯನ ಅರಮನೆ, ಪತಿಗಳಾರೆನೆ ಗೀರ್ವಾಡರಿಂ ಸರಿ ಮಿಗಿಲು. ಆದರೂ ವಿರಾಟ ನರಸಿಯ ಕಾಲ ಮುತ್ತುವ, ತಲೆಯ ತಿಕ್ಕುವ ಕೆಲಸ ದುಸ್ಸಾಹ ನನಗೆ. ಕಾರಣ ಈ ಪುರುಷರನ್ನು ನಾನು ಮದುವೆಯಾದದ್ರಿಂದ. ಇಂಥ ಷಂಡರನ್ನು, ಇಂಥ ಬಂಡರನ್ನು, ಇಂಥ ನಪುಂಸಕರನ್ನು ನಾನು ಯಾಕೆ ಮದುವೆಯಾದೆ? ನಾನು ಯಾಕೆ ನೀನು ಕೈ ಹಿಡಿದಿರುವುದು ಸಾಮಾನ್ಯದವರನ್ನಲ್ಲ. ಸಾಮಾನ್ಯದವರು ಈ ಪಾಂಡವರಲ್ಲ. ಅದರಲ್ಲಿಯೂ ಈ ಭೀಮಸೇನನ ಹೆಸರು ಹೇಳಿದರೆ ಲೋಕದಲ್ಲಿರುವಂತಹ ಎಂಟದೆಯ ಬಂಟನ ಎದೆಯು ಛಲ್ಲೆನ್ನುತ್ತದೆ. ಅಷ್ಟು ಹೆಸರು ಮಾಡಿದವ ಭೀಮ. ಸುರನರೋರುಗರಲ್ಲಿ ಭೀಮನನ್ನು ಕೆಣಕಿ ಜಯಿಸುತ್ತೇನೆ ಎನ್ನುವವರಿಲ್ಲ. ಅಂಥವನ ಮಡದಿಯಾಗಿ ನೀನು ಅಳುವುದ? ಈ ಸಂಭ್ರಮಕ್ಕೆ ಏನು ತೊಂದರೆ ಇಲ್ಲ. ಯಾರಲ್ಲಿ ಆಗ್ತಿದ್ರೆ ಎಂದು ಮನೆಯ ಹೆಂಡತಿಯಲ್ಲ ಆಗುದಿಲ್ಲ ಅಂತ ಒಂದು ಮಾತು ಉಂಟಂತೆ. ಏನಾದ್ರೂ ಹೇಳಿದ್ರೆ ಸಾಕು, ಎದೆ ಅಗಲ ಮಾಡಿದ್ರು ಕೈ ಹಿಡ್ಕೊಂಡು ಬಟ ಬಟ ಬಡ ಹೊಡ್ಕೊಂಡು ನಾನೇನು ಕಡಿಮೆ ಎನ್ನುವ ಹಾಗೆ ಅಷ್ಟು ಸಾಮರ್ಥ್ಯ ಉಂಟಂತಾದ್ರೆ ಈಗ ಯಾಕೆ ಸುಮ್ಮನಿದ್ದೀರಿ ಹೇಳಿ? ಮೀಸವುಳ್ಳವನೇನು, ಹುಟ್ಟಿದ ಮೇಲೆ ಮೀಸವುಳ್ಳವನೇನು, ಈಸೊಂದು ಬೆದರದಿರ ಅಷ್ಟು ಪರಾಕ್ರಮ ನನ್ನಲ್ಲಿದೆ. ಹೌದು, ಮತ್ತ್ಯಾಕೆ ಸುಮ್ಮನಿದ್ದೀರಿ? ನಾನಂತಹ ವೀರಾಗ್ರೇಸರ. ಹೌದು, ಏನು ಮಾಡೋಣ ಹೇಳು? ಏನಾಗಿದೆ? ಹುಟ್ಟಿರುವುದು ಈ ಷಂಡರ ಮಧ್ಯದಲ್ಲಿ ಆಗಿದೆ. ಯಾರು? ಯೋಚನೆ ಮಾಡು. ಪರಿಮಳವನ್ನು ಹೊರಸೂಸುವಂತಹ ಗಂಧದ ಕೊರಡೊಂದಿರುತ್ತದೆ. ಅದು ಸಗಣಿಯ ಹೊಂಡದಲ್ಲಿ ಬಿದ್ದಿರಲಿ. ಅನೇಕ ಕಾಲ ಅಲ್ಲಿ ಬಿದ್ದಿದ್ದ ಕಾರಣ ಅದನ್ನು ನೀನು ಹೊರತೆಗೆದಾಗ ಬರುವುದು ಸಗಣಿಯ ಕೆಟ್ಟ ವಾಸನೆ, ಗಂಧದ ಪರಿಮಳ ಬರುವುದಿಲ್ಲ. ಇಲ್ಲ, ಆದದ್ದು ಹಾಗೆ. ಏನು? ಬಲಾಢ್ಯ ಭೀಮ. ಹೌದು, ಆದ್ರೆ ಇದ್ದದ್ದು ಷಂಡರ ಮಧ್ಯದಲ್ಲಾಗಿದೆ. ಯಾರು ಷಂಡರು? ನಮ್ಮ ಜೊತೆಗಿದ್ದವರೆಲ್ಲ ಷಂಡರೆ. ನನ್ನ ಅಣ್ಣ ತಮ್ಮಂದಿರು ಷಂಡರೆ. ಈ ಷಂಡರ ಮಧ್ಯದಲ್ಲಿ ಇದ್ದ ನಾನೂ ಷಂಡನಾಗಿ ಹೋಗಿದ್ದೇನೆ. ಸೆಗಣಿಯ ಮಧ್ಯದಲ್ಲಿ ಗಂಧದ ತುಂಡು ಬಿದ್ದಿದ್ರು ಅದನ್ನು ಸೆಗಣಿ ತುಂಡು ಅಂತ ಹೇಳುವುದಿಲ್ಲ, ಗಂಧದ ತುಂಡು ಅಂತೇಳಿಯೇ ಹೇಳುವಂತ. ಆದ್ರೂ ವಾಸನೆ ಬರುವುದು, ಪರಿಮಳ ಅಲ್ಲ. ಮೂಲ ಗುಣವನ್ನ ಬಿಡಕೂಡದು. ಆಯ್ತಪ್ಪ, ಈಗ ಅವರೆಲ್ಲ ಷಂಡರಲ್ವಾ? ಆಗ್ಲಿ, ನಿಮ್ಮ ಹಿಂದಿದ್ದವರೆಲ್ಲ ಷಂಡರ್ ಅಂತೇಳಿಯೇ ಹೇಳುವ. ನೀವೊಬ್ರು ಗಂಡುಗಲಿ ಹೌದು ಅಂತ ಹೇಳ್ತೀರಲ್ಲ, ಅಷ್ಟು ಪೌರುಷ ಉಂಟು ಅಂತಾದ್ರೆ, ಗಂಡುಗಲಿ ಹೌದು ಅಂತಾಗಿದ್ರೆ ಜೊತೆಯಲ್ಲಿ ನನ್ನ ಗಂಡನೂ ನೀವು ಸತ್ಯ ಅಲ್ವಾ? ಮತ್ತೆ ಕೀಚಕನನ್ನು ಕೊಡುವುದಕ್ಕೆ ಏನು ನಿಮಗೆ? ಇಷ್ಟಕ್ಕೂ ನಾನು ನಿನ್ನ ಗಂಡ ಎಂದು, ನಿನ್ನ ಗಂಡ ಎಂದು ನಾಲ್ವರು ಎಂದು ಭಾವಿಸಿದ ಮುಖಾಂತರ ನಾಲ್ವರು ಎಂದು ಭಾವಿಸಿದ ನೀನು ಇಂದಿನಾರಭ್ಯ ಇಲ್ಲಿಯ ತನಕ ನಾನು ನಿನ್ನ ಗಂಡ. ಹೌದು, ಇಷ್ಟು ನಡೆಯುತ್ತಲ್ಲ, ಇಷ್ಟು ನೀನು ಹೇಳಿದೆಯಲ್ಲ. ಇಂದಿನಾರಭ್ಯ ಈ ಕ್ಷಣದಿಂದ ನಾನು ನಿನ್ನ ಗಂಡ ಅಲ್ಲ, ನೀನು ನನ್ನ ಹೆಂಡತಿ ಅಲ್ಲ.
ಉಳಿದ 4 ಇದ್ದಾರೆ, ಹೋಗಿ ಹೇಳು. ನೋಡಿ, ನೋಡಿ. ಎಲ್ಲ ಯಾರಪ್ಪ ಗಂಡ ಮತ್ತಾರು ಕಾಣುವುದಿಲ್ಲ ನಿನ್ನೆ. ಎರೆಯ ಕೇಳೈ ಎರೆಯ ಕೇಳೈ ಎನ್ನ ಮಗನವು ಹರುಷವಾಯಿತೆ ನಿನಗೆ ಎನ್ನ ಮರಣವು ಪರುಷವಾಯಿತೆ ನಿನಗೆ ನೀವಿನ್ನ ರಸನಾಗೆಯ ಮೀರದಿಯುವುದು ಒಯ್ವರುಗಳೊಂದಾಗಿ ನೀವಿನ್ನ ರಸನಾಗೆಯ ಮೀರದಿಯುವುದು ಐವರುಗಳೊಂದಾಗಿ ಒಂದಾಗಿ ಹೊರ ಹೊರ ನಾನ್ಯಾಕೆ ನಿಮ್ಮಯ ತರುಣಿಯಾದೆನು ಹರ ಹರ ನಾನೇಕೆ ನಿಮ್ಮಯ ತರುಣಿಯಾದೆನು ಭೀಮಾ 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 ಕೊಡಿಸೈ ಮರಣ ಕಪ್ಪಣೆಯ ಭೀಮಾ ಕೊಡಿಸೈ ಮರಣ ಕಪ್ಪಣೆಯನುತ ಎರಗಿದಳಾಗ ಕಮಲಾಕ್ಷಿ ಕೊಟ್ಟು ಮದುವೆಯನ್ನು ಮಾಡು ಎನ್ನುವ ಹಾಗೆ ಹೇಳಿದ. ಇಂದಿನಿಂದ
ಈ ಹೊತ್ತಿಗೆ ನಿನ್ನನ್ನು ಕಳೆದುಕೊಂಡು ನೀನು ನನಗೆ ಗಂಡನಲ್ಲ ಅಂದ ಆ ಕ್ಷಣದಲ್ಲಿ ನಾನು ಚತುರ್ವಲ್ಲಭೆಯಾಗಿ ಬದುಕಬೇಕೇನೋ ಭೀಮ? ಬೇಡ ಭೀಮ, ಬೇಡ. ನನಗಂತಹ ಬದುಕು ಬೇಡ ಭೀಮ, ಬೇಡ. ನನಗೊಂದು ಉಪಕಾರವನ್ನು ಮಾಡು ಭೀಮ. ಮಾನವನ ಕಳೆದುಕೊಂಡು ಈ ಪ್ರಪಂಚದಲ್ಲಿ ನಾನು ಬದುಕಿರಲಾರೆ. ಮಾನವತೆಯಾಗಿ ಸಾಯುತ್ತೇನೆ. ನನ್ನ ಕೊರಳಿಗೆ ಮಾಂಗಲ್ಯವನ್ನು ಬಂಧಿಸಿದವನು ನೀನು. ನನಗೊಂದಿಷ್ಟು ಉಪಕಾರವನ್ನು ಮಾಡು ಭೀಮ. ನೋಡು, ಈ ನನ್ನ ಕೈಗಳನ್ನು ನೋಡು ಭೀಮ. ನಿನ್ನ ಪಾದ ಸೇವೆಯನ್ನು ಮಾಡಬೇಕಾದ ಕೈಗಳಿವು. ಈ ಹೊತ್ತು ಆ ವಿರಾಟ ನರಸಿಯ ತಲೆಯನ್ನು ಒತ್ತುವುದಕ್ಕೋಸ್ಕರವಾಗಿ ಗಂಧ ಚಂದನಾದಿಗಳನ್ನು ತೆಗೆದು ನನ್ನ ಕೈಯ ಸ್ಥಿತಿಯನ್ನು ಗಮನಿಸು ಭೀಮ. ಯಾವ ನಿನ್ನ ಕೈಗಳಿಂದ ಕರಿಮಣಿಯನ್ನು ಕಟ್ಟಿದ್ದೀಯೋ ಆ ನಿನ್ನ ಕೈಗಳಿಂದ ಈ ನನ್ನ ಕೈಗಳಿಗೆ ಒಂದಿಷ್ಟು ವಿಷವನ್ನ ನನಗೊಂದಿಷ್ಟು ವಿಷವನ್ನ ಎನ್ನಲು ಕೇಳುತ್ತ ಭೀಮ ಮನಮರುಗುತ್ತೈದೆ ಕಂಬನಿ ತುಂಬಿ ಕರೆದನ ವನಜಾಲೋಚನೆಯ ತರುಣಿಯಳ ಕಣ್ಣೀರ ಬರಸಿ ತರುಣಿಯಳ ಕಣ್ಣೀರ ಬರಸಿ ಮಗವನು ತನ್ನ ಕರದಿಂದ ತೊಡಿಸಿದನು ಕುರುಳನೇ ವರಿಸಿ ಕರದಿಂದ ತೊಡಿಸಿದನು ಕುರುಳನೇ ವರಿಸಿ ಸಾಕು ಸಾಕು ದ್ರೌಪದಿ, ಸಾಕು. ಇನ್ನಂತಹ ಮಾತನಾಡಬೇಡ. ಯಾವ ಪಾಂಡವರ ಕೈ ಹಿಡಿಯಬೇಕು ಎಂದು ನೀನು ಅತಿ ಉಲ್ಲಾಸದಿಂದ ಉತ್ಸಾಹದಿಂದ ಮುಂದಾಗಿ ಬಂದೆಯ? ಯಾವ ಪಾಂಡವರ ಕೈ ಹಿಡಿದು ನೀನು ಸುಖವಾಗಿ ಬಾಳಬೇಕೆಂದು ನಿನ್ನ ತಂದೆ ಆಸೆಯನ್ನು ಪಟ್ಟನೋ? ಯಾವ ಪಾಂಡವರ ಕೈ ಹಿಡಿದರೆ ಭವಿಷ್ಯತ್ತಿನಲ್ಲಿ ಸುಖ ಸಂತೋಷ ಬದುಕುತ್ತದೆ ಎಂದು ಭಗವಾನ್ ವೇದವ್ಯಾಸರು ಹೇಳಿದರೋ ಅದೇ ಪಾಂಡವರಿಂದ ನಿನಗೆ ಈ ರೀತಿಯ ಕಣ್ಣೀರು ಗೋಳು. ದ್ರೌಪದಿ, ಬೇಕು, ನೀನು ಉಳಿಯಬೇಕು, ನೀನು ಸಾಯಬಾರದು. ನನ್ನ ಸ್ಥಿತಿಯನ್ನು ಒಮ್ಮೆ ಅರ್ಥ ಮಾಡಿಕೊ ದ್ರೌಪದಿಯ. ಕನ್ನಡಿ ಅಳಲದಿರು ಇನ್ನು ಸಂತಸತಾನು ಕನ್ನಡಿ ಅಳಲದಿರು ಇನ್ನು ಸಂತಸತಾನು ನಿನ್ನಾಣೆ 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 ಮೀರ್ಜನ ಅಣ್ಣನ ಜಯನೋ